ಹೌದು, ಆನೆಗಳ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. 2.37 crores ಆನೆಗಳಿಗೆ, ಹೆಣ್ಣಾನೆಗಳಿರಲಿ ಗಂಡಾನೆಗಳಿರಲಿ, ಆನೆ ಮಾವುತರು, ಕಾವಡಿಗರು, ಇನ್ಕ್ಲೂಡಿಂಗ್ ಸ್ಟಾಫ್ ನಾವು ಯಾರು ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಡಾಕ್ಟರ್ನ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. ಸೊ ಇವತ್ತು ಆಗ್ತಾನೆ, ಇವತ್ತು ಭಾಗಿ ಆಗ್ತಾನೆ ಈವ್ನಿಂಗ್ ಇದರಲ್ಲಿ ಅವನು ಕೂಡ ನಾವು ಇದರಲ್ಲಿ ತಾಲೀಮಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಫುಡ್ಸ್ಗೆ ನಾವು ಇನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಆಗುತ್ತೆ, ಮೋರ್ ದೆನ್ 40-50 ಇದರಲ್ಲಿ ಆಗುತ್ತೆ. ಎಷ್ಟು ಕ್ವಾಂಟಿಟಿ ನಾವು ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈಗ ನಂಬರ್ ಆಫ್ ಡೇಸು, ನಂಬರ್ ಆಫ್ ಎಲಿಫೆಂಟ್ಸು, ಯಾವಾಗ ಸೆಕೆಂಡ್ ಬ್ಯಾಚ್ ಎಲಿಫೆಂಟ್ಸ್ ಬರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಎರಡನೇ ಹಂತದನ್ನು ತಿಳಿಸ್ತೀನಿ. ಮೋಸ್ಟ್ಲಿ ನಾವು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ದಿನಾಂಕವನ್ನು ಒಂದು 2 ದಿನದಲ್ಲಿ ತಮಗೆ ತಿಳಿಸ್ತೀನಿ. ವಿಶೇಷವಾಗಿ ಅಂತೇನಿಲ್ಲ ಅದಕ್ಕೆ, ಬಟ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಯಾಕಂದರೆ ಇಟ್ಸ್ ಬಯೋಮಾಸ್ ಜಾಸ್ತಿ ಇರೋದ್ರಿಂದ, ಅದಕ್ಕೆ ಜಾಸ್ತಿ ರಿಕ್ವೈರ್ಮೆಂಟ್ ಇರೋದ್ರಿಂದ ಅದಕ್ಕೆ ಜಾಸ್ತಿ ಕೊಡ್ತೀವಿ. ಬಾಡಿ ಸೈಜ್ ಮೇಲೆ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಗುತ್ತೆ ಅಷ್ಟೇ. ಸೊ ಈ ತಾಲೀಮಲ್ಲಿ ಪ್ರಾಕ್ಟೀಸ್ ಏನು ಸೆಕೆಂಡ್ ಬ್ಯಾಚ್ ಇದು ಬರುತ್ತಲ್ಲ, ಅದಾದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ, ಇವತ್ತು ಬೆಳಗ್ಗೆ ನಾವು ಬನ್ನಿ ಮಂಟಪವರೆಗೂ ಹೋಗಿದ್ದೀವಿ. 10 kilometers ಕಂಪ್ಲೀಟ್ ಇದು ಡ್ಯೂರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ನಿಮಗೆಲ್ಲ ಶೇರು ಮಾಡಿದ್ದೀನಿ ನಾನು ಇದನ್ನು. ಸೊ ಈವ್ನಿಂಗ್ ಏನಂತ ಆವಾಗ ಈವ್ನಿಂಗ್ ಕಡಿಮೆ ಮಾಡ್ತೀವಿ. ಒಂದು ಹೊತ್ತು ಜಾಸ್ತಿ ಮಾಡ್ತೀವಿ, ಒಂದು ಹೊತ್ತು ಕಡಿಮೆ ಮಾಡ್ತೀವಿ. ಆ ಥರ ಇದು ಫಸ್ಟ್ ಟೈಮು. ಇನ್ನೂ ನೋಡೋಣ, ಅದಕ್ಕೆ ಫ್ಯೂಚರ್ ಇನ್ನೂ ತುಂಬ ಟೈಮ್ ಇದೆ. ಈಗ ಸದ್ಯ ಇದು ಅದರೆಲ್ಲ ಬಿಹೇವಿಯರ್ಸು ಮತ್ತು ಅದನ್ನೆಲ್ಲ ನೋಡಿದರೆ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಏನೋ ಒಂದು 10 ದಸರಾ ಮಾಡಿರೋ ಥರ ಇದು ಫೀಲ್ ಇದೆ ಅದಕ್ಕೆ. ಹಾಗಾಗಿ ಮುಂದೆ ಒಂದು ಒಳ್ಳೆ ದಸರಾ ಆನೆ ಆಗುತ್ತೆ ಅನ್ನೋದು ಯಾವುದೇ ಡೌಟ್ ಇಲ್ಲ. ಹಾಗೆ ಇಲ್ಲ, ಬರ್ತಾ ಇವತ್ತು ಲೀಡ್ ಎಲಿಫೆಂಟ್ ಅದೇ ಇತ್ತು, ಲೀಡರ್ಶಿಪ್ ಇದ್ದು ಅದೇ ಇತ್ತು. ಅದಕ್ಕೆ ಹೇಳಿದೆ ನಾನು, ದಸರಾ ಆನೆ ಥರ ಒಂದು 10 ದಸರಾ ಮಾಡಿರ್ತಾನೆ ಫೀಲ್ ಇದೆ, ಅದಕ್ಕೆ ಏನಿದಿಲ್ಲ.